ಎಲ್ರಿಗೂ ನಮಸ್ಕಾರ. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಬಂಡಿ ಹಬ್ಬದ ಪ್ರಯುಕ್ತ ತೃತೀಯ ವರ್ಷದ ಶ್ರೀ ಸಣ್ಣಮ್ಮ ಬೊಮ್ಮಯ್ಯ ದೇವ ನಾಟ್ಯ ಮಂಡಳಿ ಅಲಗಿರಿ ಇವರು ಪ್ರದರ್ಶಿಸುವ ನಾಟಕ ಈ ಒಂದು ವೇದಿಕೆ ಮೇಲೆ ಮೂಡಿಬರಲಿಕ್ಕಿದೆ. ಇನ್ನು ನಾಟಕದ ಪೂರ್ವದಲ್ಲಿ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಮಿರ್ಜಾನ್ ಹಾಗೂ ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ ಇವರು ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಒಂದು ಸುಂದರ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರಿಂದ ಸನ್ಮಾನಿಸುವಂತಹ ಸುಂದರ ವೇದಿಕೆ ಇದು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಐತಿಹಾಸಿಕ ಆಳರಸರ ಆಳ್ವಿಕೆಗೆ ಸಾಕ್ಷಿಯಾದ ಮಿರ್ಜಾನ್ ಕೋಟೆ ಎಂದು ಪ್ರಸಿದ್ಧವಾಗಿ ದೇಶದ ಉದ್ದಗಲದ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿರುವ ಮಿರ್ಜಾನ್, ಸರ್ವಧರ್ಮ ಸಮಭಾವದ ಸಹಬಾಳ್ವೆಗೆ ಸಾಕ್ಷಿಯಾಗುತ್ತಿರುವ ಮಿರ್ಜಾನ್, ನಾ ಮುಂದು ತಾ ಮುಂದು ಅನ್ನದೇ ಎಲ್ಲರನ್ನ ಜೊತೆಯಲ್ಲಿ ಸಾಗುವಂತೆ ಮಾಡುವ ಮಿರ್ಜಾನ್, ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ನೆಲವೀಡಾದಂತಹ ಮಿರ್ಜಾನ್, ಬಂಡಿ ಹಬ್ಬದ ಹೆಸರಲ್ಲಿ ಬಂಧು ಬಾಂಧವರಂತೆ ಒಗ್ಗೂಡಿಸುವ ಮಿರ್ಜಾನ್. ಅಂತಹ ಮಿರ್ಜಾನದಲ್ಲಿ ಇಂದು ಸಾಂಸ್ಕೃತಿಕ ಸಂಭ್ರಮ ಎಲ್ಲದಕ್ಕೂ ಗರಿಗಟ್ಟುವಂತೆ ನಡೆಯಲಿಕ್ಕಿದೆ ಈ ಸಾಧಕರಿಗೆ ಸನ್ಮಾನ. ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ, ಕಮ್ಮ ಕೊಲ್ಲನ ವೈರಿ ಸುತನಾದ ಸಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಕಲದ ಕಿವಿ ಕೋರೆ ದಡೆಯನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಕಲದ ಕಿವಿ ಕೋರೆ ದಡೆಯನ್ಯಾರಮ್ಮ. ಮೂರು ಕಣ್ಣಿನ ಸುತ್ತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಹುಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟ ತಣಿವನ್ಯಾರಮ್ಮ. ಹುಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟ ತಣಿವನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನ ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗಳಿಹನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗಳಿಹನ್ಯಾರಮ್ಮ. ಲೇಸಾಗಿ ಜನರ ಸಲಹುವಗಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮ ಕೊಲ್ಲನ ವೈರಿ ಸುತನಾದ ಸಂಡಿಲ
ಗಣಪತಿ ಸ್ತುತಿಯ ಮೂಲಕ ಸರ್ವರನ್ನ ಆದರವಾಗಿ ಸ್ವಾಗತಿಸಿದಂತಹ ಮಾಲಾಶ್ರೀ ನಾಯ್ಕ್ ಸಂಗಡಿಗರಿಗೆ ಧನ್ಯವಾದಗಳು. ಇದೀಗ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಎಂಬ ಸಂಸ್ಕೃತಿ ನಮ್ಮದು. ತಂದೆ ತಾಯಿ ಗುರುವನ್ನ ಯಾವ ರೀತಿಯಾಗಿ ದೇವರಿಗೆ ಹೋಲಿಸ್ತೇವೋ ಅದೇ ರೀತಿಯಾಗಿ ಅತಿಥಿಗಳನ್ನು ಕೂಡ ನಾವು ದೇವರ ರೂಪದಲ್ಲಿ ಕಾಣ್ತೇವೆ. ಅಂತಹ ಅತಿಥಿಗಳನ್ನ ಸ್ವಾಗತಿಸಲು ಬರ್ತಿದ್ದಾರೆ ಮೋಹನ್ ನಾಯ್ಕ್ ಬರ್ಗಿ. ಇವರಿಗಾಗಿ ಈ ಸುಂದರ ಕ್ಷಣ. ಎಲ್ರಿಗೂ ನಮಸ್ಕಾರ. ಕಾಳು ಮೆಣಸಿನ ರಾಣಿಯನ್ನೇ ಪ್ರಖ್ಯಾತಳಾದಂತಹ ಶ್ರೀಮತಿ ಚನ್ನಭೈರಾದೇವಿ ನಿರ್ಮಿಸಿರುವಂತಹ ಮಿರ್ಜಾನ್ ಕೋಟೆಯ ಮಗ್ಗುಲಲ್ಲಿ ನಡೆಯುತ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಒಂದು ಸುಂದರ ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿ ಗೆಳೆಯರ ಬಳಗ ಮಿರ್ಜಾನ್ ಹಾಗೂ ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ ಮಿರ್ಜಾನ್ ಈ ಒಂದು ಸುಂದರ ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಆಗಮಿಸಿರುವಂತಹ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇದರ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರದೀಪ್ ನಾಯ್ಕ್ ದೇವರ ಭಾವಿ ಉಪಸ್ಥಿತರಿದ್ದಾರೆ. ಅವರ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಲಿಕ್ಕಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಸಮರ್ಪಿಸುವ ಮೂಲಕ ಅವರನ್ನ ವೇದಿಕೆಯಲ್ಲಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶಾಲನ್ನು ಹೊದಿಸಿ ಪುಷ್ಪವನ್ನು ಸಮರ್ಪಿಸಿ ಶ್ರೀಯುತ ಪ್ರದೀಪ್ ನಾಯ್ಕ್ ದೇವರ ಭಾವಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ ಹೊನ್ನಾವರ ಇದರ ಮುಖ್ಯಸ್ಥರಾಗಿರುವ ಶ್ರೀಯುತ ಸಂದೀಪ್ ಪೂಜಾರಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾರೆ. ದೇಶವನ್ನು ಆಳಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಗಲು ಹೊರಟು ನಿಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಶ್ರೀಮತಿ ಸುಷ್ಮಾ ರಾಜಗೋಪಾಲ್ ರವರು ಉಪಸ್ಥಿತರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಮೀನುಗಾರರ ಸಹಕಾರಿ ಸಂಘ ತದಡಿ ಇದರ ಅಧ್ಯಕ್ಷರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಕಾರವಾರ ಇದರ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಮಹೇಶ್ ಎನ್ ಮೂಡಂಗಿರವರು ಉಪಸ್ಥಿತರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಜಮಾತುಲ್ ಮುಸ್ಲಿಮೀನ್ ಮಿರ್ಜಾನ್ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಮುಕ್ತಿಯಾರ್ ಖಾಜಿ ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಶಾಂತ್ ಪಿ ನಾಯ್ಕ್ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಿರ್ಜಾನ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸಂಘಟನೆ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯರಾಗಿರುವಂತಹ ಶ್ರೀಯುತ ಅಬು ಅಹಮದ್ ಶೇಖ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾಂಡವ ಕಲಾನಿಕೇತನವನ್ನ ಹುಟ್ಟುಹಾಕಿ ಅದರ ಮೂಲಕ ಕುಮಟಾ ಹಾಗೂ ಸುತ್ತಮುತ್ತ 10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿರುವಂತಹ ತಾಂಡವ ಕಲಾನಿಕೇತನದ ಅಧ್ಯಕ್ಷರಾಗಿರುವ ಶ್ರೀಯುತ ಮಂಜುನಾಥ್ ಎಲ್ ನಾಯ್ಕ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ.
ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಶ್ರೀ ರಾಮ ಎಸ್ ಪಟ್ಗಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವಂತಹ ಶ್ರೀಯುತ ಪುರಂದರ್ ಗೌಡ ಅಘನಾಶಿನಿ ಇವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ ಮಿರ್ಜಾನ್ ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಮಾಲಾಶ್ರೀ ರಾಜು ನಾಯ್ಕ್ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಸುತ್ತಲಿನ ಹಳ್ಳಿಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಮತಿ ವಿಜಯ ಪಟ್ಗಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಮೇಶ್ವರಿ ಗೆಳೆಯರ ಬಳಗ ಮಿರ್ಜಾನ್ ಹಾಗೂ ಇದರ ಅಧ್ಯಕ್ಷರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ಶ್ರೀಯುತ ಉಮೇಶ್ ಅಂಬಿಗ್ರವರು ಉಪಸ್ಥಿತರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅತ್ಯಂತ ಕ್ರಿಯಾಶೀಲ ಸಂಘಟನಾ ಚತುರ ವಾಗ್ಮಿ ಆಗಿರುವಂತಹ ರಣಧೀರರ ವೇದಿಕೆ ಕುಮಟಾ ಇದರ ತಾಲೂಕಾ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸಮೀರ್ ಎಂ ಮಿರ್ಜಾನ್ಕರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ. ವೇದಿಕೆಯಲ್ಲಿ ಹಲವಾರು ವರ್ಷಗಳಿಂದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಪರಿವಾರ ದೇವತೆಗಳ ಮುದ್ರಾಧಾರಿಗಳನ್ನ ಸನ್ಮಾನಿಸಲಿಕ್ಕಿದ್ದೇವೆ. ಮುದ್ರಾಧಾರಿಗಳಾದಂತಹ ಶ್ರೀಯುತ ಸಾತು ಉಪ್ಪ ಪಟ್ಗಾರ್ ಬೋಳೆಮನೆ ಮಿರ್ಜಾನ್, ಶ್ರೀಯುತ ಮಂಜುನಾಥ್ ತಿಪ್ಪ ಪಟ್ಗಾರ್ ತೆಂಗನಗುಂಡಿ, ಶ್ರೀಯುತ ಟಕೇಶ್ವರ್ ಪಟ್ಗಾರ್ ಮಾಸೂರು, ಶ್ರೀಯುತ ಶಿವಪ್ಪ ವಿಠಲ್ ಪಟ್ಗಾರ್ ಹೆಗಡೆ, ಶ್ರೀಯುತ ಗಣೇಶ್ ಜಿಟ್ಟಪ್ಪ ನಾಯ್ಕ ಮಾಸೂರು, ಚಂದ್ರಶೇಖರ್ ಶಿವಪ್ಪ ನಾಯ್ಕ ರಾಮನಗರ ಮಿರ್ಜಾನ್ ಇವರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ರಣಧೀರರ ವೇದಿಕೆಯಿಂದ ಸನ್ಮಾನಿತರಾಗಿ ಆಗಮಿಸಿದ್ದಾರೆ ಕುಮಾರಿ ಮಾದೇವಿ ಮಂಗೇಶ್ ಗೌಡ, ಕುಮಾರಿ ವೈಷ್ಣವಿ ಬೀರಪ್ಪ ಪಡ್ಗಾರ್, ಕುಮಾರಿ ತಸ್ಮಿಯಾ ಮನ್ಸೂರ್ ಸೈಯದ್, ಶ್ರೀಯುತ ನಾಗಪ್ಪ ಅಂಬಿ ಹಾಗೂ ಕುಮಾರ್ ದಿಶಾಂತ್ ದಯಾನಂದ್ ನಾಯ್ಕ್ ಇವರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಕಾಲದಲ್ಲಿ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಲಿಕ್ಕೆ ಸನ್ಮಾನಿತರನ್ನ ಪ್ರೋತ್ಸಾಹಿಸಲಿಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಇಡೀ ಮಿರ್ಜಾನ್ ಹಾಗೂ ಸುತ್ತಮುತ್ತಲಿನ ಸಮಸ್ತ ಗ್ರಾಮಸ್ಥರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಮಾತನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಧನ್ಯವಾದ. ಸರ್ವರನ್ನು ಪ್ರೀತಿಯ ಆದರದಿಂದ ಸ್ವಾಗತಿಸಿದಂತಹ ಮೋಹನ್ ನಾಯ್ಕ್ ಬರ್ಗಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ರಾಜು ಮಾಸ್ತಿಹಳ್ಳರು ಆಗಮಿಸುತ್ತಿದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ತಾವು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದೀಪ ಹೇಗೆ ತಾನು ಉರಿಯುತ್ತಾ ಮತ್ತೊಂದು ದೀಪವನ್ನು ಬೆಳಗಿಸುತ್ತದೆಯೋ ಹಾಗೆ ಪ್ರದೀಪ ತನ್ನ ಏಳಿಗೆಯ ಜೊತೆಗೆ ಇಡೀ ಸಮುದಾಯದ ಏಳಿಗೆಯನ್ನು ಬಯಸಿದವರು. ಕೇವಲ ಬಯಸಿದ್ದಷ್ಟೇ ಅಲ್ಲ, ತನ್ನ ಸುತ್ತಲಿನ ಸಮಾಜದ ಅಭಿವೃದ್ಧಿಗಾಗಿ ಅವರ ಕನಸುಗಳಿಗೆ ಸಾಕಾರವಾಗಿ ಅವರ ಕೈಗಳಿಗೆ ಆಸರೆಯಾಗಿ ಬದುಕುತ್ತಿದ್ದವರು. ಅಂತಹ ಶ್ರೀಯುತ ಪ್ರದೀಪ್ ನಾಯ್ಕ್ರವರು ಧ್ವನಿ ಇಲ್ಲದವರ ಧ್ವನಿಯಾಗಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂಬ ಧೈರ್ಯವನ್ನ ನೀಡಿ ಅವರನ್ನು ಹುರಿದುಂಬಿಸಿ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನ ತುಂಬುತ್ತಿರುವವರು ಶ್ರೀಯುತ ಪ್ರದೀಪ್ ನಾಯ್ಕ್ ದೇವರಭಾವಿಯವರು. ಮಾನ್ಯರೇ, ತಾವು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ವಿನಂತಿ.
ಸೂರ್ಯ ಬಾನಂಚಿನಲ್ಲಿ ಮರೆಯಾದ ಇಳಿ ಹೊತ್ತು, ಚಂದಿರನ ಬೆಳಕಿನಲ್ಲಿ ಭೂಮಿ ತಂಪಾಗುತ್ತಿರುವ ಈ ಹೊತ್ತು, ಮನರಂಜನೆಯ ನಿರೀಕ್ಷೆಗಳನ್ನು ತಾವೆಲ್ಲ ಹೊತ್ತು, ಸಂಗೀತ ನಾಟ್ಯ ನಾಟಕಗಳ ಸಂಭ್ರಮದ ಕನಸನ್ನು ಹೊತ್ತು, ಮಿರ್ಜಾನ್ ಎಂಬ ಗಂಡು ಮೆಟ್ಟಿನ ನೆಲದ ಈ ಸುಂದರ ಮೈದಾನದಲ್ಲಿ ಸೇರಿರುವ ಸರ್ವ ಸಮಸ್ತರ ಸಮ್ಮುಖದಲ್ಲಿ ಶ್ರೀಯುತ ಪ್ರದೀಪ್ ನಾಯಕ್ ದೇವರಭಾವಿ ಅವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ, ಉದ್ಘಾಟನಾ ಕ್ಷಣಕ್ಕೆ ಸಾಕ್ಷಿಯಾದಂತಹ ಎಲ್ಲ ಅತಿಥಿ ಅಭ್ಯಾಗತಗಳಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಪ್ರದೀಪ್ ನಾಯಕ್ ದೇವರಭಾವಿ ಅವರು ತಮ್ಮ ಉದ್ಘಾಟನಾ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾಯಿ ಶಾಂತಿಕಾ ಪರಮೇಶ್ವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಬಂಡಿ ಹಬ್ಬದ ಪ್ರಯುಕ್ತ ನಮ್ಮೆಲ್ಲರ ಸ್ನೇಹಿತರು ಆಯೋಜಿಸಿರುವ ಈ ನಾಟಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪಕ್ಷದ ಮುಖಂಡರು ಆದಂಥ ಶ್ರೀಮತಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವ ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಪ್ರಶಾಂತ್ ನಾಯ್ಕರೇ, ನನ್ನ ಇನ್ನೋರ್ವ ಮಿತ್ರ ತದಡಿ ಮೀನುಗಾರ ಸಹಕಾರಿ ಸಂಘದ ಅಧ್ಯಕ್ಷ, ಫೆಡರೇಷನ್ನ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಗೋಕರ್ಣ ಸದಸ್ಯರು ಆತ್ಮೀಯರಾದಂಥ ಮಹೇಶ್ ಮುಡಂಗಿ ಅವರೇ, ಸಂದೇಶ್ ಪೂಜಾರಿ ಅಭಿಮಾನ್ ಸ್ಪೋರ್ಟ್ಸ್ನ ಪೂಜಾರಿ ಅವರೇ, ತಾಂಡವ ಕಲಾನಿಕೇತನದ ಅಧ್ಯಕ್ಷರು ಆತ್ಮೀಯರು ಹಾಗೂ ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂಥ ಮಂಜಾತ್ ಎಲ್ ನಾಯ್ಕರವರೇ, ಜಮಾತುಲ್ ಮುಸ್ಲಿಮಿನ್ನ ಅಧ್ಯಕ್ಷರು ಆತ್ಮೀಯರಾದಂಥ ಮುಕ್ತಿಯಾರ್ ಕಾಜಿ ಅವರೇ, ಇನ್ನೋರ್ವ ಆತ್ಮೀಯ ಮಿತ್ರ ಶ್ರೀಯುತ ರಾಮ್ ಪಟ್ಗಾರ್ ಅವರೇ, ಪುರಂದ್ರ ಗೌಡ್ರೆ, ಹುಲಿದೇವರ ಭಜನಾ ಮಂಡಳಿಯ ಮಾಲಶ್ರೀ ನಾಯ್ಕರೇ, ವಿಜಯ ಪಟ್ಗಾರ್ ಅವರೇ, ತಾಲೂಕಾ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಅಬು ಅವರೇ, ಇನ್ನೋರ್ವ ಆತ್ಮೀಯ ಮಿತ್ರ ಉಮೇಶ್ ಅಂಬಿಗ್ರವರೇ ಹಾಗೂ ಸಮೀರ್ ಮಿರ್ಜಾನ್ ಅವರೇ, ಹಾಗೂ ಈ ಕಾರ್ಯಕ್ರಮದ ನಿರ್ವಹಣೆಯ ಜವಾಬ್ದಾರಿ ಹೊತ್ತಂತ ನನ್ನ ಅಚ್ಚುಮೆಚ್ಚಿನ ಶಿಕ್ಷಕರು ಆತ್ಮೀಯರಾದಂಥ ಶ್ರೀಯುತ ಮೋಹನ್ ನಾಯ್ಕರೇ, ಹಾಗೂ ಈ ಕಾರ್ಯಕ್ರಮದ ಸಂಘಟಕ ಮಿತ್ರ. ನಿಜವಾಗಿ ನಾವು ಹೇಳಬೇಕಂದ್ರೆ ಇವತ್ತಿಲ್ಲಿ ಭಾಷಣ ಮಾಡಬಾರ್ದು ಅಂತ ಹೇಳಿ ನಾನು ಮತ್ತು ಮೇಡಮ್ ಸುಷ್ಮಾ ರೆಡ್ಡಿ ಅವರು ತೀರ್ಮಾನ ಮಾಡಿದ್ವಿ. ಯಾಕಂದರೆ ಪಕ್ಕದಲ್ಲಿ ನಾವು ಆರ್ಕೆಸ್ಟ್ರಾ ಇತ್ತು, ಆರ್ಕೆಸ್ಟ್ರಾ ಹೋಗಿದ್ವಿ. ಅಲ್ಲೂ ಕೂಡ ನಾವು ಕೇವಲ ನಿಮಗೆ ಗೊತ್ತಿರಲಿ 8 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಬಂದಿದ್ದೇವೆ. ಅದು ಯಾಕೆ ಕೇಳಿದ್ರೆ, ನೀವು ಇಲ್ಲಿ ಭಾಳ ತಲ್ಲೀನರಾಗಿ ಇಲ್ಲಿ ಮನೋರಂಜನೆ ತೆಗೆದುಕೊಳ್ಬೇಕು, ನಮ್ಮೂರಿನಲ್ಲಾಗುವ ಹಬ್ಬದ ಈ ಸಂತೋಷದ ಕ್ಷಣವನ್ನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶ ನೀವು ಇಲ್ಲಿ ಬಂದು ಕೂತೀರಿ. ಆ ಮಧ್ಯೆ ನಾವು ಬಂದು ಭಾಷಣ ಮಾಡಿದ್ರೆ ನಿಮಗೆಲ್ಲೋ ಒಂಥರ ಮನಸ್ಸಿಗೆ ಬೇಸರ ಆಗ್ಬೋದು ಅನ್ನೋ ಉದ್ದೇಶದಿಂದ ಭಾಷಣ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ, ಭಾಷಣ ಮಾಡೋದ್ರೆ ಬೆಳಗಿನ ತನಕ ಮಾಡ್ಬೋದು, ಆದರೆ ನಿಮ್ಮ ಸಂತೋಷಕ್ಕೆ ನಾವು ವಿಘ್ನರಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲೂ ನಾವು ಭಾಷಣ ಮಾಡಲಿಲ್ಲ. ಆದರೆ ಇಲ್ಲಿ ಸಂಪೂರ್ಣ ವೇದಿಕೆ ಮಾಡಿ ಭಾಷಣ ಮಾಡುವ ಹಾಗೆ ಮಾಡಿದ್ದಾರೆ. ನಾನು ಅದಕ್ಕಾಗಿ ನಿಮಗೆ ವಿಶೇಷವಾಗಿ ನಾನಾಗಲೇ ಯಾರೂ ಇಲ್ಲಿ ವಿಶೇಷ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಈ ನಾಟಕ ಕಾರ್ಯಕ್ರಮ ಏನಿದೆಯಲ್ಲ, ಇದು ನಮ್ಮಲ್ಲಿ ಬಹಳ ಇವತ್ತು ಕೊನೆಯ ಹಂತದಲ್ಲಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಅಂದರೆ ಮುಕ್ತಾಯ ಸಮಾರಂಭ ಇದು, ಎಲ್ಲೂ ನಾಟಕಗಳು ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಮಿರ್ಜಾನ್ ಭಾಗದಲ್ಲಿ ಮಾತ್ರ, ಅದರಲ್ಲೂ ವಿಶೇಷವಾಗಿ ಕಳೆದ 10-12 ವರ್ಷಗಳಿಂದ ನಮ್ಮ ಶೇಡಿಬೋಳಿಯ ಎಲ್ಲ ಸ್ನೇಹಿತರು ವರ್ಷಕ್ಕೊಮ್ಮೆ ಶಿವರಾತ್ರಿಯ ಪ್ರಯುಕ್ತ ಒಂದು ನಾಟಕ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ನಾಗೂರ ಮರಾಠಿ ಕೊಪ್ಪದಲ್ಲೂ ನಾಟಕ ಆಗ್ತದೆ. ಅದು ಬಿಟ್ಟರು ಇವತ್ತು ನಮ್ಮ ಮಿರ್ಜಾನ್ದಲ್ಲಿ ಆಗ್ತಿರೋ ತುಂಬ ಸಂತೋಷ. ಯಾಕಂದರೆ ಈ ನಾಟಕ ಅನ್ನೋದು ಸಾಮಾಜಿಕ ಸಂದೇಶ ನೀಡುವಂಥ ಬಹಳ ದೊಡ್ಡ ವೇದಿಕೆ. ಮತ್ತು ಬೇರೆ ಯಾವ ಕಲೆಯಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಾಜಕ್ಕೆ ಸಂದೇಶ ನೀಡುವುದಿಲ್ಲ, ಆದರೆ ನಾಟಕದಲ್ಲಿ ನೀಡಲಾಗ್ತದೆ. ಅಂಥ ಒಂದು ಕಾರ್ಯಕ್ರಮವನ್ನು, ಅಂಥ ಒಂದು ಕಲೆಯನ್ನು ಉಳಿಸ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ಆ ದಿಶೆಯಲ್ಲಿ ಇವತ್ತು ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗದವರು ಈ ನಾಟಕ ಕಾರ್ಯಕ್ರಮ ಮಾಡುವ ಮೂಲಕ ಕಲಾವಿದರಿಗೆ ಒಂದು ಅವಕಾಶ ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ನಿಮಗೂ ಕೂಡ ರಸದೌತಣ ನೀಡುವಂಥ ಕೆಲಸ ಮಾಡಿದ್ದಕ್ಕೆ ಅದಕ್ಕಾಗಿ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗದವರಿಗೆ ನಾನು ಅಭಿನಂದನೆಯನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆ ಮಾಡಿದ ಅವರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ನಮ್ಮ ರಾಜ್ಯಕ್ಕೆ ಇನ್ನೂ ದೊಡ್ಡ ಹೆಸರನ್ನು ತರಲಿ, ಅವ್ರ ಕುಟುಂಬಕ್ಕೆ ತರಲಿ, ನಮ್ಮ ಜಿಲ್ಲೆಗೆ ತರಲಿ, ನಮ್ಮ ತಾಲೂಕು ತರಲಿ ಅಂತ ಅವರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ಮತ್ತು ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ವಿಶೇಷವಾಗಿ ನಾನಿಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಸೇರಿದ್ದೀರಿ. ನಮ್ಮ ಮುಂದೆ ನಮ್ಮ ಸುಷ್ಮಾ ರೆಡ್ಡಿ ಅವರಿದ್ದಾರೆ. ಭಾಳಷ್ಟು ಜನ ಮಹಿಳೆ ನೋಡಿದ್ರು ರಾಜಕೀಯದಲ್ಲಿ, ಅವ್ರು ಏನು ಮಾಡ್ತಾರೆ ಕೇಳಿದ್ರೆ 8 ಗಂಟೆ ಒಳಗೆ ಕಾರ್ಯಕ್ರಮ ಮಾತು ಬರ್ತಾರೆ, ಅದ್ರ ನಂತರ ಕಾರ್ಯಕ್ರಮಕ್ಕೆ ಯಾರು ಬರೋದಿಲ್ಲ. ಆದರೆ ಸುಷ್ಮಾ ರೆಡ್ಡಿ ಅವ್ರು ನೋಡಿ, ಪಾಪ ಒಂದು ಕಾರ್ಯಕ್ರಮ ಕರೆದಿರ ಅಂತಾರೆ ರಾತ್ರಿ 10, 11, 12 ಗಂಟೆ ಆಗಲಿ
ಬಂದು ಕಾರ್ಯಕ್ರಮ ಕೂತು ಕಾರ್ಯಕ್ರಮದ ಸಂಘಟಕರಿಗೆ ಆಗಬೇಕಾದ ಆರ್ಥಿಕ ಸಹಕಾರ ಇರ್ಬೋದು, ವಸ್ತುಗಳ ಸಹಕಾರ ಇರ್ಬೋದು, ಅವ್ರ ಜೊತೆಗೆ ತಾವಿದ್ದೇವೇನು ಹೇಳೋದು ಕೂಡ ಭಾಳ ದೊಡ್ಡ ಮುಖ್ಯ. ಅಂಥದ್ರಲ್ಲಿ ಇವತ್ತು ಸುಷ್ಮಾ ರೆಡ್ಡಿ ಅವರು ರಾತ್ರಿ ಆದರೂ ಬಂದು ಕೊಡ್ತಿದ್ದಾರೆ ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ನಾ ಈ ವಿಷಯ ಇಷ್ಟೇ, ಹೆಣ್ಮಕ್ಳು ರಾತ್ರಿ 8 ಗಂಟೆ ಆಯ್ತು ಅಂತ ಹೇಳಿ ನಾವು ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋ ಮನಸ್ಥಿತಿ ನಾವು ಹೊರಗೆ ಬರಬೇಕಾಗಿದೆ. ಇವತ್ತು ಗಂಡು ಮಕ್ಕಳ ಸಂಖ್ಯೆ ಎಷ್ಟಿದೆ? 50% ಅಷ್ಟೇ ಹೆಣ್ಮಕ್ಳಿದ್ದಾರೆ. ಈ ಸಮಾಜ ಗಂಡು ಹೆಣ್ಣು ಸೇರಿದಾಗ ಮಾತ್ರ ಮುಂದುವರಕ್ಕೆ ಸಾಧ್ಯ. ಹಾಗಾಗಿ ಹೆಣ್ಮಕ್ಳು ಮುಂದುವರಬೇಕು. ಇವತ್ತು ಸುಷ್ಮಾ ರೆಡ್ಡಿ ಅವರು ನಿಮ್ಮ ಮುಂದೆ ಇದ್ದಾರೆ ಆದರ್ಶರಾಗಿ. ಹಾಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಶೈಕ್ಷಣಿಕ ಸೌಲಭ್ಯಕ್ಕೆ ಯಾವುದೇ ತೊಂದರೆ ಆಗದೆ ನೋಡ್ಕೊಳ್ಳಿ. ಮತ್ತು ನಾವೆಲ್ಲ ಸೇರಿ ಮಿರ್ಜಾನ್ನಲ್ಲಿ ಒಂದು ಜಾತ್ಯತೀತ, ಇಲ್ಲಿ ಜಾತಿ ಧರ್ಮಕ್ಕೆ ಬೆಲೆ ಇಲ್ಲ, ನಾವೆಲ್ಲ ಒಂದು ಅನ್ನೋ ಭಾವನೆ ಇದೆ. ಆ ಭಾವನೆಯಲ್ಲಿ ಮುಂದಿನ ದಿನಗಳು ಬದುಕೋಣ, ನಾವೆಲ್ಲರೂ ಒಂದಾಗಿ ಪ್ರೀತಿ ವಿಶ್ವಾಸ ಬದುಕೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತು ನಾಟಕ ಕಾರ್ಯಕ್ರಮವನ್ನು ಕರೆದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಾವೆಲ್ಲ ಸೇರಿ ತುಂಬಾ ಪ್ರೀತಿಯಿಂದ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಉದ್ಘಾಟನೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ಶಾಂತಿಕಾ ಪರಮೇಶ್ವರ್ ಗೆಳೆಯ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವಧರ್ಮದ ಸಹಬಾಳ್ವೆಯಲ್ಲಿ ಸರ್ವರ ಅಭಿವೃದ್ಧಿ ಇದೆ ಎಂಬುವ ಮಾತನಾಡಿರುವಂತಹ ಶ್ರೀಯುತ ಪ್ರದೀಪ್ ನಾಯಕ್ ದೇವರಭಾವಿ ಅವರಿಗೆ ತುಂಬು ಹೃದಯದ ವಂದನೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಸನ್ಮಾನಿಸ್ತಾ ಇದ್ದೇವೆ. ಸಾಧನೆ ಮಾಡಿದವರನ್ನ ಮಾನಿಸಬೇಕು, ಅಭಿಮಾನಿಸಬೇಕು, ಸನ್ಮಾನಿಸಬೇಕು, ಗೌರವಿಸಬೇಕು. ಯಾಕೆಂದರೆ ಅವರಲ್ಲಿ ಇರುವಂತಹ ಆ ಒಂದು ಉತ್ಸಾಹ ಇದರಿಂದ ಇಮ್ಮಡಿಯಾಗ್ತದೆ ಮತ್ತು ಇತರರಲ್ಲೂ ಕೂಡ ಆ ಒಂದು ಸ್ಫೂರ್ತಿ ಆಗಬಲ್ಲದು ಎಂಬ ದಿಶೆಯಿಂದ ಈ ಒಂದು ವೇದಿಕೆಯಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಭಕ್ತರಾಗಿ ಅದರ ಆರಾಧಕರಾಗಿ ಬಂಡಿ ಹಬ್ಬದ ಉತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶ್ರೀದೇವಿಯ ಉತ್ಸವದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಶ್ರೀದೇವಿಯ ಪರಿವಾರ ದೇವತೆಗಳ ಮುದ್ರಾಧಾರಿಗಳಾಗಿ ಪಾತ್ರ ನಿರ್ವಹಿಸಿರುವಂತಹ 6 ಮಂದಿ ಸಾಧಕರನ್ನ ಈ ಒಂದು ವೇದಿಕೆಗೆ ಸನ್ಮಾನಿಸ್ತಾ ಇದ್ದೇವೆ. ಮೊದಲಿಗೆ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ಶ್ರೀಯುತ ಸಾತು ಉಪ್ಪ ಪಡ್ಗಾರ್, ದಯಮಾಡಿ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸಾತು ಉಪ್ಪ ಪಡ್ಗಾರ್, ಬೋಳೆಮನೆ, ಮಿರ್ಜಾನ್. ಶ್ರೀಯುತ ಸಾತು ಉಪ್ಪ ಪಡ್ಗಾರ್, ಬೋಳೆಮನೆ, ಮಿರ್ಜಾನ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಘಟಕರು ಅವರನ್ನ ಬರಮಾಡಿಕೊಳ್ಳಬೇಕು. ಈ ಮಧ್ಯದಲ್ಲಿ ಶ್ರೀಯುತ ರಾಜು ಮಾಸ್ತಿಹಳ್ಳರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ವೇದಿಕೆ ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಿದ್ದಾರೆ ಶ್ರೀಯುತ ಸಾತು ಉಪ್ಪ ಪಡ್ಗಾರ್, ಬೋಳೆಮನೆ, ಮಿರ್ಜಾನ್. 1979ರಿಂದ 2016ರವರೆಗೆ ಸತತ 38 ವರ್ಷಗಳ ಕಾಲ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಪರಿವಾರ ದೇವತೆಯಾದ ಶ್ರೀ ಭೈರವೇಶ್ವರ ದೇವರ ಮುದ್ರೆಯನ್ನು ಧರಿಸಿ ಜಾತ್ರಾ ಕಾಲದಲ್ಲಿ, ಉತ್ಸವ ಕಾಲದಲ್ಲಿ ಶ್ರೀದೇವಿಯ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಂಡಂತಹ ಶ್ರೀಯುತ ಸಾತು ಉಪ್ಪ ಪಡ್ಗಾರ್, ಬೋಳೆಮನೆ ಇವರಿಗೆ ಸಂಘಟಕರು ವೇದಿಕೆ ಮೇಲಿದ್ದಂತಹ ಗಣ್ಯರಿಂದ ಸನ್ಮಾನಿಸಿ ಅಭಿಮಾನಿಸಿ ಗೌರವಿಸಬೇಕಾಗಿ ವಿನಂತಿ. ನಂತರ ಶ್ರೀಯುತ ಟಾಕೇಶ್ವರ್ ಕೃಷ್ಣ ಪಡ್ಗಾರ್, ಬರ್ಗಿ. ಶ್ರೀಯುತ ಶಿವಪ್ಪ ವಿಠಲ್ ಪಡ್ಗಾರ್, ಕುಮಟಾ. ಶ್ರೀಯುತ ಗಣೇಶ್ ಜಟ್ಟಪ್ಪ ನಾಯ್ಕ್, ಮಾಸೂರು. ಶ್ರೀ ಮಂಜುನಾಥ್ ತಿಪ್ಪ ಪಡ್ಗಾರ್, ತೆಂಗಿನಗುಂಡಿ. ಶ್ರೀಯುತ ಚಂದ್ರಶೇಖರ್ ಶಿವಪ್ಪ ನಾಯ್ಕ್, ರಾಮನಗರ, ಮಿರ್ಜಾನ್. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಪರಿವಾರ ದೇವರುಗಳಾದಂತಹ ಶ್ರೀ ಭೈರವೇಶ್ವರ, ಶ್ರೀ ದೊಡ್ಡ ಹೊಸಬ, ಶ್ರೀ ಮುಂಗಾರು ಹುಲಿಯಪ್ಪ, ಶ್ರೀ ಹಳೆಗದ್ದೆ ಜಟಕದೇವರು, ಶ್ರೀ ಮಾಣಿಯಮ್ಮ ದೇವತೆಗಳ ಮುದ್ರೆಗಳನ್ನು ಧರಿಸಿ ಉತ್ಸವ ಕಾಲದಲ್ಲಿ ಈ ಧಾರ್ಮಿಕ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ಅವಿರತವಾಗಿ ತೊಡಗಿಸಿಕೊಂಡಂತಹ ಈ ಸಾಧಕರನ್ನ ವೇದಿಕೆ ಮೇಲಿದ್ದಂತಹ ಗಣ್ಯರು ಸನ್ಮಾನಿಸಿ ಅಭಿಮಾನಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸಾತು ಉಪ್ಪ ಪಡ್ಗಾರ್, ಬೋಳೆಮನೆ, ಮಿರ್ಜಾನ್ ಇವರು 1979ರಿಂದ 2016ರವರೆಗೆ ಸತತ 38 ವರ್ಷಗಳ ಕಾಲ ಶ್ರೀ ಭೈರವೇಶ್ವರ ದೇವರ ಮುದ್ರೆಯನ್ನ ಧರಿಸಿದವರು ಶ್ರೀಯುತ ಸಾತು ಉಪ್ಪ ಪಡ್ಗಾರ್.
ಶಾಂತಿಕಾ ಪರಮೇಶ್ವರಿ ದೇವಿಯ ಬಂಡಿ ಹಬ್ಬದಲ್ಲಿ ಇವರು ಅತ್ಯಂತ ಪ್ರಮುಖವಾದಂತಹ ಆಕರ್ಷಣೆ. ಶ್ರೀದೇವಿಯ ಉತ್ಸವದಲ್ಲಿ, ಬಂಡಿ ಹಬ್ಬದ ಉತ್ಸವದಲ್ಲಿ ಈ ರೀತಿಯ ಮುದ್ರಾಧಾರಿಗಳಾಗಿ ಭಾಗವಹಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಅಷ್ಟೇ ಭಕ್ತಿಯಿಂದ ಅವರು ಈ ಕಾರ್ಯದಲ್ಲಿ ತೊಡಗಬೇಕಾಗ್ತದೆ. ವ್ರತದ ಆಚರಣೆಯಲ್ಲಿ ಅವರು ಇರಬೇಕಾಗ್ತದೆ. ಏಕಾಗ್ರತೆಯನ್ನು ಹೊಂದಿರಬೇಕಾಗ್ತದೆ. ಅಂತಹ ನಿಯಮ ನಿಷ್ಠೆಯನ್ನು ಪಾಲಿಸಿ ಶ್ರೀದೇವಿಯ ಬಂಡಿ ಹಬ್ಬದ ಉತ್ಸವದಲ್ಲಿ ಸತತ 30-40 ವರ್ಷಗಳ ಕಾಲ ಮುದ್ರಾಧಾರಿಗಳಾಗಿ ಭಾಗವಹಿಸಿರುವುದು ಅಷ್ಟೊಂದು ಸುಲಭವಲ್ಲ. ಅಂತಹ ಸಾಧಕರನ್ನ ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಹಾಗೂ ಶ್ರೀ ಹುಲಿದೇವರ ಭಜನಾ ಮಂಡಳಿಯವರು ಕರೆದು ಕುಳ್ಳಿರಿಸಿ ಸನ್ಮಾನಿಸಿ ಗೌರವಿಸಿರುವುದು ಅತ್ಯಂತ ಅರ್ಥಪೂರ್ಣ, ಅತ್ಯಂತ ಸ್ತುತಿಗೆ ಅರ್ಹವಾದಂಥ ಕೆಲಸ. ಶ್ರೀಯುತ ಸಾತು ಉಪ್ಪ ಪಡಗಾರ್ ಬೋಳೆಮನೆ ಮಿರ್ಜಾನ್ ಇವರು 1979ರಿಂದ 2016ರವರೆಗೆ ಸತತ 38 ವರ್ಷಗಳ ಕಾಲ ಶ್ರೀದೇವಿಯ ಪರಿವಾರ ದೇವತೆಯಾದ ಶ್ರೀ ಭೈರವೇಶ್ವರ ದೇವರ ಮುದ್ರೆಯನ್ನು ಧರಿಸುವಂತವರು. ಶ್ರೀಯುತ ಟಾಕೇಶ್ವರ್ ಕೃಷ್ಣ ಪಡ್ಗಾರ್ ಬರ್ಗಿ ಇವರು ಶ್ರೀ ದೊಡ್ಡ ಹೊಸಬ ದೇವರ ಮುದ್ರೆಯನ್ನು 1979ರಿಂದ 2021ರವರೆಗೆ ಸತತ 43 ವರ್ಷಗಳ ಕಾಲ ಶ್ರೀದೇವಿಯ ಈ ಧಾರ್ಮಿಕ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಶ್ರೀಯುತ ಶಿವಪ್ಪ ವಿಠ್ಠಲ್ ಪಡ್ಗಾರ್ ಕುಮಟಾ ಇವರು ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಪರಿವಾರ ದೇವರ ಆದಂತಹ ಶ್ರೀ ಮುಂಗಾರು ಹುಲಿಯಪ್ಪ ದೇವರ ಮುದ್ರೆಯನ್ನು 1996ರಿಂದ 2018ರವರೆಗೆ ಸತತ 23 ವರ್ಷಗಳ ಕಾಲ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಶ್ರೀಯುತ ಗಣೇಶ್ ಜಟ್ಟಪ್ಪ ನಾಯ್ಕ್ ಮಾಸೂರು ಶ್ರೀ ಹಳೆಗದ್ದೆ ಜಟಕ ದೇವರ ಮುದ್ರೆಯನ್ನು 2007ರಿಂದ 2023ರವರೆಗೆ ಅಂದರೆ ಸತತ 17 ವರ್ಷಗಳ ಕಾಲ ಈ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಶ್ರೀಯುತ ಮಂಜುನಾಥ್ ತಿಪ್ಪ ಪಡ್ಗಾರ್ ತೆಂಗಿನಗುಂಡಿ ಛತ್ರಕುರ್ವೆ ಶ್ರೀ ಮಾಣಿಯಮ್ಮ ದೇವರ ಮುದ್ರೆಯನ್ನು ಧರಿಸಿ ಶ್ರೀದೇವರ ಉತ್ಸವದಲ್ಲಿ ಪ್ರಮುಖ ಆಕರ್ಷಣೆ ಮಾಡಿರುವಂಥವರು. ಶ್ರೀಯುತ ಚಂದ್ರಶೇಖರ್ ಶಿವಪ್ಪ ನಾಯ್ಕ್ ರಾಮನಗರ ಮಿರ್ಜಾನ್ ಇವರು 1988ರಿಂದ 2026ರವರೆಗೆ ಅಂದರೆ ಇಂದಿನವರೆಗೆ ಸತತವಾಗಿ 38 ವರ್ಷಗಳ ಕಾಲ ಶ್ರೀದೇವಿಯ ಉತ್ಸವದಲ್ಲಿ ಮುದ್ರಾಧಾರಿಗಳಾಗಿ ತಮ್ಮ ಕಾರ್ಯವನ್ನು ನೆರವೇರಿಸಿದವರು. ಆ ಮೂಲಕ ದೇವಿಯ ಪ್ರೀತಿಗೆ ಪಾತ್ರರಾದಂಥವರು. ಅಂತಹ ಸಾಧಕರನ್ನ, ಅಂತಹ ಧಾರ್ಮಿಕ ವ್ಯಕ್ತಿಗಳನ್ನ ಈ ಒಂದು ಪವಿತ್ರ ವೇದಿಕೆಯಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಹಾಗೂ ಶ್ರೀ ಹುಲಿದೇವರ ಭಜನಾ ಮಂಡಳಿಯವರು ಸನ್ಮಾನಿಸಿ ಗೌರವಿಸಿದ್ದಾರೆ. ಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ನೀವು 100 ಕಾಲ ಬಾಳಬೇಕು ಮತ್ತು ಮುಂದಿನ ಪೀಳಿಗೆಗೆ ನೀವು ದಾರಿದೀಪವಾಗಬೇಕು ಎಂಬ ಆಶಯ ನಮ್ಮದು. ಅವರುಗಳನ್ನು ಸನ್ಮಾನಿಸಿರುವಂತಹ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇಂತಹ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ಖಂಡಿತವಾಗಿಯೂ ಮಾರ್ಗದರ್ಶಕರಾಗಬಲ್ಲರು, ಖಂಡಿತವಾಗಿಯೂ ದಾರಿದೀಪವಾಗಬಲ್ಲರು. ಅವರ ವ್ರತ ನೇಮ ನಿಷ್ಠೆಗಳು ಇಂದಿನ ಪೀಳಿಗೆಯ ಜನರಿಗೆ ಮಾರ್ಗದರ್ಶನವಾಗಬೇಕು ಅನ್ನುವ ಆಶಯ ನಮ್ಮದು. ಬಹುಶಃ ಯಾರೂ ಮಾಡಲಾಗದಂತಹ, ಯಾರು ಮಾಡಿರದಂತಹ ಕಾರ್ಯವನ್ನ ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಹಾಗೂ ಹುಲಿದೇವರ ಭಜನಾ ಮಂಡಳಿಯವರು ಇಂದು ಈ ಒಂದು ಪವಿತ್ರ ವೇದಿಕೆಯಲ್ಲಿ ನೆರವೇರಿಸಿದ್ದಾರೆ. ಶ್ರೀಯುತ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲ್ಪಟ್ಟಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ, ಸಾಧಕರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದಾನೆ. ಅವರಿಗೆ ವಂದನೆ, ಅಭಿವಂದನೆಗಳು ಸಲ್ಲುತ್ತವೆ. ಶ್ರೀಯುತ ಚಂದ್ರಶೇಖರ್ ನಾಯ್ಕರವರಿಗೆ ಅವರ ಮನೆಯವರು ಈ ಒಂದು ವೇದಿಕೆಯನ್ನು ಬಳಸಿಕೊಂಡವರಿಗೆ ಸನ್ಮಾನಿಸುತ್ತಿದ್ದಾರೆ. ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ, ಒಂದು ವಿಶೇಷವಾದಂತಹ ವೇದಿಕೆಯಲ್ಲಿ ಒಂದು ವಿಶೇಷವಾದಂತಹ ಸನ್ಮಾನ ಈ ಒಂದು ಸಾಧಕರಿಗೆ. ಎಲ್ಲ ಮುದ್ರಾಧಾರಿಗಳಿಗೆ ತುಂಬು ಹೃದಯದ ವಂದನೆ, ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತದನಂತರದಲ್ಲಿ ಈ ಒಂದು ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನ. ಈಗ ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ, ಜೀವ ಚಿಕ್ಕದು ಜೀವನ ದೊಡ್ಡದು, ಸತ್ತವನಿಗೆ ಒಂದು ದಾರಿ, ಸಾಧಿಸಿದವನಿಗೆ 1000 ದಾರಿ ಎಂಬ ಮಾತನ್ನ
ಸಹಕಾರಗೊಳಿಸಿದಂತಹ ಕರ್ನಾಟಕ ರಣಧೀರರ ವೇದಿಕೆಯಿಂದ ಸನ್ಮಾನಿತರಾಗುವಂತಹ ಕುಮಾರಿ ಮಾದೇವಿ ಮಂಗೇಶ್ ಗೌಡ, ಕುಮಾರಿ ವೈಷ್ಣವಿ ಬೀರಪ್ಪ ಪಟ್ಗಾರ್, ಕುಮಾರಿ ತಸ್ಮಿಯಾ ಮನ್ಸೂರ್ ಸೈಯದ್, ಶ್ರೀ ನಾಗಪ್ಪ ಅಂಬಿಗ್ ಹಾಗೂ ಕುಮಾರ್ ದಿಶಾಂತ್ ದಯಾನಂದ್ ನಾಯಕ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕುಮಾರಿ ಮಾದೇವಿ ಮಂಗೇಶ್ ಗೌಡ ಆದ ತಾವುಗಳು 2025-26ನೇ ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ ಹಿರೇಗುತ್ತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದ ಕಾರಣ ತಮ್ಮನ್ನು ಕರ್ನಾಟಕ ರಣಧೀರರ ವೇದಿಕೆಯ ಕುಮಟಾ ತಾಲೂಕು ಘಟ್ಟದ ವತಿಯಿಂದ ತಮಗೆ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ. ತಾವುಗಳು 20 ವರ್ಷಗಳ ಕಾಲ ಸತತವಾಗಿ ತಾರೀಬಾಗಿಲ್ ಹೆಗಡೆ ನಡುವಿನ ಜನಸಂಚಾರ ದೋಣಿಯ ನಿರ್ವಾಹಕರಾಗಿ ಜನಮೆಚ್ಚುಗೆ ಹಾಗೂ ಉತ್ತಮ ಸೇವೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವುದಕ್ಕೆ ತಮ್ಮನ್ನು ಕರ್ನಾಟಕ ರಣಧೀರರ ವೇದಿಕೆ ಕುಮಟಾ ತಾಲೂಕು ಘಟ್ಟದ ವತಿಯಿಂದ ತಮಗೆ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ. ಕುಮಾರಿ ತಸ್ಮಿಯಾ ಮನ್ಸೂರ್ ಸೈಯದ್ PUC ದ್ವಿತೀಯ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ ಡಾಕ್ಟರ್ AV ಬಾಳಿಗ ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದಲ್ಲದೆ SSLCಯಲ್ಲಿ ಕನ್ನಡದಲ್ಲಿ ಪ್ರತಿಶತ 100 ಅಂಕವನ್ನು ಪಡೆದಿದ್ದಕ್ಕೆ ರಣಧೀರ ವೇದಿಕೆ ಕುಮಟಾ ತಾಲೂಕು ಘಟಕದ ವತಿಯಿಂದ ತಮಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಕುಮಟಾ ತಾಲೂಕಿನ ಜ್ಯೇಷ್ಠಪುರ ಬಾಡದ ಪ್ರತಿಭಾವಂತ ವಿದ್ಯಾರ್ಥಿ ದಿಶಾಂತ್ ದಯಾನಂದ್ ನಾಯ್ಕ್ ಅವರು SSLC ಪರೀಕ್ಷೆಯಲ್ಲಿ 625ರಲ್ಲಿ 624 ಅಂದರೆ 99.8% ಅಂಕವನ್ನು ಪಡೆದು ಕರ್ನಾಟಕ ರಾಜ್ಯದಲ್ಲಿ 2ನೇ ರ್ಯಾಂಕ್ ಅನ್ನು ಗಳಿಸಿ ಅಪೂರ್ವ ಸಾಧನೆ ಮಾಡಿದ್ದಾರೆ. ಡಾಕ್ಟರ್ AV ಬಾಳಿಗ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯಾಗಿರುವ ದಿಶಾಂತ್ ತಮ್ಮ ಪರಿಶ್ರಮ ಮತ್ತು ಸಂಕಲ್ಪದಿಂದ ಈ ಮಹತ್ವದ ಯಶಸ್ಸನ್ನು ಸಾಧಿಸಿದ್ದಾರೆ. ತಂದೆ ದಯಾನಂದ್ ಬಿ ನಾಯ್ಕ್ ಹಾಗೂ ತಾಯಿ ಶ್ರೀಮತಿ ಪ್ರಿಯಾ ನಾಯ್ಕ್ ಅವರ ಮಾರ್ಗದರ್ಶನ ಮತ್ತು ಬೆಂಬಲದಿಂದ ಬೆಳೆದ ದಿಶಾಂತ್ ತಮ್ಮ ಪೋಷಕರು, ಕುಟುಂಬ, ಶಾಲೆ ಮತ್ತು ಸಂಪೂರ್ಣ ಜಿಲ್ಲೆಯ ಹೆಮ್ಮೆಯಾಗಿದ್ದಾರೆ. ಅವರ ಈ ಸಾಧನೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡುವಂತೆ ಹಾರೈಸೋಣ. ಒಂದು ದೊಡ್ಡದಾದ ಚಪ್ಪಾಳೆ ಬರಲಿ. ಇದು ಖಂಡಿತವಾಗಿಯೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗೌರವಾನ್ವಿತರಾದಂತಹ ಕುಮಾರಿ ವೈಷ್ಣವಿ ಬೀರಪ್ಪ ಪಟ್ಗಾರ್ PUC ದ್ವಿತೀಯ ವರ್ಷದಲ್ಲಿ ನೆಲ್ಲಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲಾ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದಕ್ಕೆ ರಣಧೀರ ವೇದಿಕೆಯ ಕುಮಟಾ ತಾಲೂಕು ಘಟಕದ ವತಿಯಿಂದ ತಮಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು. Thank you.
ಅವರನ್ನು ಅತ್ಯುನ್ನತವಾಗಿ ಸನ್ಮಾನಿಸಿದಂತಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತೀತ ಗಣ್ಯರಿಗೆ ಧನ್ಯವಾದಗಳು. ನಿವೃತ್ತ ಸೈನಿಕರಾಗಿರುವಂತಹ ಶ್ರೀಯುತ ಮಂಜು ನಾಯ್ಕ ಅವರಿಗೆ ವೇದಿಕೆಯಲ್ಲಿ ಸನ್ಮಾನ. ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಹಾಗೂ ಶ್ರೀ ಹುಲಿದೇವರ ಭಜನಾ ಮಂಡಳಿ ಇವರ ವತಿಯಿಂದ ನಿವೃತ್ತ ಸೈನಿಕರಾಗಿ ಗಡಿಯನ್ನು ಕಾಯ್ದು ದೇಶಕ್ಕೆ ಕೀರ್ತಿಯನ್ನು ತಂದಂತಹ, ಈ ಮಿರ್ಜಾನ್ ಊರಿಗೆ ಕೀರ್ತಿಯನ್ನು ತಂದಂತಹ, ತನ್ನ ಕುಟುಂಬಕ್ಕೆ ಕೀರ್ತಿಯನ್ನು ತಂದಂತಹ ಶ್ರೀಯುತ ಮಂಜು ನಾಯ್ಕ ಇವರಿಗೆ ವೇದಿಕೆಯಲ್ಲಿ ಶ್ರೀಯುತ ಪ್ರದೀಪ್ ನಾಯ್ಕ ದೇವರ ಭಾವಿ ಹಾಗೂ ಶ್ರೀಮತಿ ಸುಷ್ಮಾ ರಾಜಗೋಪಾಲ್ ಹಾಗೂ ಸೇರಿದಂತೆ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರು ಇವರನ್ನ ಅತ್ಯಂತ ಪ್ರೀತಿ, ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿಮಾನಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಮೀನುಗಾರರ ಸಹಕಾರಿ ಸಂಘ ತದಡಿ ಇದರ ಅಧ್ಯಕ್ಷರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಕಾರವಾರ ಇದರ ನಿರ್ದೇಶಕರು ಆಗಿರುವಂತಹ ಶ್ರೀಯುತ ಮಹೇಶ್ ಎನ್ ಮೂಡಂಗಿ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮನ್ನು ಕೂಡಿಕೊಂಡಿರುವಂತಹ ಶ್ರೀಯುತ ರಾಜು ಮಾಸ್ತಿಹಳ್ಳರವರಿಗೆ ಕುಮಾರಿ ಆದ್ಯ ಅವರು ಪುಷ್ಪಗುಚ್ಛವನ್ನ ನೀಡಿ, ಕುಮಾರಿ ಸಾನ್ವಿ ಅವರು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಧನ್ಯವಾದಗಳು. ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಮಿರ್ಜಾನ್, ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿನದ ನಾಟಕದ ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ಆಸೀನರಾದ ಘನ ಅಧ್ಯಕ್ಷತೆಯನ್ನು ವಹಿಸಿದ ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ಆದಂಥ ಸಂದೀಪ್ ಪೂಜಾರಿ ಅವರೇ ಹಾಗೂ ಉದ್ಘಾಟಕರಾಗಿ ಈ ಒಂದು ಕಾರ್ಯಕ್ರಮದ ಘನ ವೇದಿಕೆಯಲ್ಲಿ ಆಸೀನರಾದ ನನ್ನ ಮಾರ್ಗದರ್ಶಕರು, ನನ್ನ ಈ ಒಂದು ಹುದ್ದೆಗೆ, ಈ ಒಂದು ಭಾಷಣಕ್ಕೆ ಬಂದು ಮಾತಾಡಲಿಕ್ಕೆ ಸಲಹೆ ಸೂಚನೆ ನೀಡಿ ನನ್ನ ಭಾಳ ವರ್ಷದಿಂದನೇ ಬೆಳೆಸಿದಂಥ ನನ್ನ ಪ್ರದೀಪ್ ನಾಯ್ಕ್ ಸರ್ ಅವರೇ ಹಾಗೂ ಸುಷ್ಮಾ ಮೇಡಮ್ ಅವರೇ ಹಾಗೂ ನನ್ನ ಮತ್ತೊಬ್ಬ ಸ್ನೇಹಿತ ಮುಕ್ತಾರ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದ ಗಣ್ಯರೇ, ತಾಯಂದ್ರೆ, ಮುದ್ದು ಮಕ್ಕಳೇ ಹಾಗೂ ಸಮಸ್ತ ಊರ ನಾಗರಿಕರೇ, ಮೊನ್ನೆ ದಿನ ನನಗೆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋಂಥ ಮಾತನ್ನು ಹೇಳಿದಂಥವರು ನನ್ನ ಸ್ನೇಹಿತ ಬಳಗ. ಅಂದರೆ ಈಗಾಗಲೇ ಸನ್ಮಾನಿತರಾದವರು ಎಕ್ಸ್ ಆರ್ಮಿ ಮಂಜು ಅವರು ಹಾಗೂ ನನ್ನ ಸ್ನೇಹಿತ ವಿನಾಯಕ್ ಇರ್ಬೋದು, ರವಿ, ಮಂಜು, ವಿಶು ಎಲ್ಲ ಸೇರಿ ಬರಲೇಬೇಕು ಅನ್ನೋಂಥ ಮಾತನ್ನು ಹೇಳಿದ್ರು. ನಾನಂದೆ ನಾಟಕ ಎಲ್ಲ ಬಂದೇ ಬರ್ತೇನೆ ಅನ್ನೋಂಥ ಮಾತನ್ನು ಹೇಳಿದೆ. ಹಾಗಾಗಿ ಈ ನಮ್ಮ ಇಲ್ಲಿ ವೇದಿಕೆಯಲ್ಲಿ ಆಸೀನರಾದವರು ಹೇಳಿದ್ರು, ಸಮಯ ಆಗಿದೆ, ಜಾಸ್ತಿ ಮಾತಾಡಬೇಡ ಅಂದರು. ಹಾಗಾಗಿ ಜಾಸ್ತಿ ಮಾತಾಡೋದಿಲ್ಲ. ನಿನ್ನೆ ದಿನ ನಾನು ಮಿರ್ಜಾನ್ದಲ್ಲಿ 2 ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ಸಮಯದಲ್ಲಿ ನನ್ನ ಈಗಷ್ಟೇ ಸನ್ಮಾನಿತರಾದವರು ಭಾಳಷ್ಟು ವಿಚಾರಗಳನ್ನ ಹೇಳಿದ್ರು. ಮನೆ 1-2 ಬಾಗಿಲು, ಅದೆಲ್ಲ ಬೇಡ ವಿಷಯ. ಅವರ ಯೋಜನೆ ಏನಿದೆ ಅಂದರೆ ಬಡವರಿಗೆ, ವಿದ್ಯಾರ್ಥಿಗಳಿಗೆ ಮುಂದೆ ನಮ್ಮಿಂದ ಸಹಾಯಸ್ತ ಆಗುವಂಥ ಒಂದು ಸಂಘಟನೆಯನ್ನು ಮಾಡಬೇಕು. ಈ ಮಿರ್ಜಾನ್ ನಮ್ಮ ಕುಮಟಾ ತಾಲೂಕಿನಲ್ಲೇ ಯಾವುದೇ ಜಾತಿ ಭೇದ ಇಲ್ಲದೆ ನಾವು ಮುಂದಿನ ದಿನದಲ್ಲಿ ಬಡವರಿಗೆ ಒಳ್ಳೊಳ್ಳೆ ಹುದ್ದೆ, ಮತ್ತು ನಮ್ಮ ಆನಂದನೂ ಅಷ್ಟೇ ಮೊನ್ನೆ ಸಿಗದವಾಗ KSRTC ಒಂದು 5 ಸಲ ಫೋನ್ ಮಾಡಿದ್ದೀನಿ ಅಂತದೆ, ಬರಲೇಬೇಕು ಅಣ್ಣ ಬರಲೇಬೇಕು. ಯಾಕಂದರೆ ಈ ಮಿರ್ಜಾನ್ದಲ್ಲಿ ಭಾಳ ಸ್ನೇಹಿತರನ್ನ ಹೊಂದಿದ್ದೀನಿ. ನಾನು ಎಲ್ಲ ನನ್ನ ಸ್ನೇಹಿತರು ಬರ ಹೇಳಿದ್ದಕ್ಕೆ ಬಂದಿದ್ದೇನೆ. ಹಾಗಾಗಿ ಮುಂದಿನ ನಮ್ಮ ಸ್ನೇಹಿತ ಬಳಗದವರು ಹೇಳಿದಂಥ ದೊಡ್ಡ ಸಂಘಟನೆ ಮಾಡಿ, ವಿನಾಯಕನೂ ಇದ್ದಾನಿಲ್ಲಿ, ನಿನ್ನೆ ನಮಗೆ ಸಲಹೆ ಸೂಚನೆ ನೀಡಿದಂಥವರು, ದೊಡ್ಡ ಸಂಘಟನೆ ಮಾಡಿ ಬಡವರಿಗೆ ಅಂದರೆ ಏನೋ ಒಂದು ನಮ್ಮ ಕಡೆಯಿಂದ ದೊಡ್ಡ ಒಂದು ಸಹಾಯ ಆಗುವಂಥದ್ದು ಒಂದು ಸಂಘಟನೆ ಮಾಡೋಣ ಅಂತ ಮಾತನ್ನು ಹೇಳಿದರು. ಮುಂದಿನ ವರ್ಷ ಈ ಕಾರ್ಯಕ್ರಮ ಆಗುವಂಥ ಸಮಯದಲ್ಲಿ ನಾವು ಎಲ್ಲ ಸೇರಿ ಸಂಘಟನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯ ಕೆಲಸ ಮಾಡುವಂಥದ್ದನ್ನು ಮಾಡ್ತೇವೆ. ಹಾಗಾಗಿ ಈಗಾಗಲೇ ಸಮಯ ಭಾಳ ಆಗಿದೆ.
ಆಲ್ರೆಡಿ ನಮ್ಮ ಸರ್ ಹೇಳಿದ್ದಾರೆ, ಬೇಗ ಮುಗಿಸ್ಬೇಕು, ನೀವು ಮೈಕ್ ಹಿಡ್ಕೊಂಡು ಇರಬೇಡಿ ಅಂತ. ಹಾಗಾಗಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ಸಂಘಟಕರಿಗೂ ಊರ ನಾಗರಿಕರಿಗೂ ಎಲ್ರಿಗೂ ಅನ್ಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಮಿರ್ಜಾನ ಒಂದು ಸರ್ವಜನಾಂಗದ ಶಾಂತಿಯ ತೋಟ. ಈ ಒಂದು ಊರಿನಲ್ಲಿ ಮತ್ತು 10 ಹಲವು ಕಾರ್ಯಕ್ರಮಗಳು ಆಗಲಿಕ್ಕಿವೆ ಅನ್ನುವಂಥ ಮಾತನಾಡಿರುವಂಥ ಶ್ರೀಯುತ ಮಹೇಶ್ ಎನ್ ಮೂಡಂಗಿರವರಿಗೆ ಧನ್ಯವಾದಗಳು. ಬಾಳಿನಲ್ಲಿ ಬರುವ ಬಿದಿಗೆ ಚಂದ್ರಮನಂತೆ, ವಿಭಾವರಿಯಲ್ಲಿ ಮತ್ತೆ ವಿಜೃಂಭಿಸಿದ ತಾರೆಯಂತೆ, ಚೆಲುವಿನ ಚಿತ್ತಾರದ ಮಂದಸ್ಮಿತೆಯಂತೆ, ಬೆಳದಿಂಗಳು ಚೆಲ್ಲಿದ ಅಂಗಳದಂತೆ, ಹೊಸ ಪಯಣದಲ್ಲಿ ನಮ್ಮೊಂದಿಗೆ ಜೊತೆಯಾದಂತೆ, ಹೊಸ ಕನಸು ಹೊಸ ಹೊಳಪಿನೊಂದಿಗೆ ಈ ಮಿರ್ಜಾನ್ ಸೀಮೆಯ ಸಾಮ್ರಾಜ್ಯದಲ್ಲಿ ಹೊಸ ಭರವಸೆಯ ಬೆಳಕು ಮೂಡಿಸಿರುವ ಶ್ರೀಮತಿ ಸುಷ್ಮಾ ರಾಜಗೋಪಾಲ್ ತಮ್ಮ ಅನಿಸಿಕೆಗಾಗಿ ಈ ಸಮಯ. ಎಲ್ರಿಗೂ ನಮಸ್ಕಾರ. ನಾನು ತಡವಾಗಿ ಬಂದಿದ್ದಕ್ಕೆ ಎಲ್ಲರಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ದೇವಸ್ಥಾನದ ದೇವರನ್ನ ಶಾಂತಿಕಾ ಪರಮೇಶ್ವರಿಯನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿದ್ವಿ. ಹಾಗಾಗಿ ಅಲ್ಲಿಂದ ಒಂದು 8 ನಿಮಿಷದಲ್ಲಿ ನಾವು ಇಲ್ಲಿ ಬಂದ್ವಿ. ತಾವೆಲ್ಲ ಸಂಘಟಕರು ಕಾಯ್ತಾ ಇದ್ರಿ ಅಂತ ಗೊತ್ತಾಯಿತು. ಮತ್ತು ವೇದಿಕೆಯಲ್ಲಿ ಮೇಲಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೇನೆ. ನನ್ನಿಂದ ಈ ಕಾರ್ಯಕ್ರಮಕ್ಕೆ ನಾನು ಲೇಟಾಗಿ ಬಂದಿದ್ದೀನಿ. ನಾನು ಪ್ರದೀಪ್ ನಾಯ್ಕರಿರ್ಬೋದು, ಪ್ರಶಾಂತ್ ನಾಯ್ಕರಿರ್ಬೋದು, ಎಲ್ಲ ಲೇಟಾಗಿ ಬಂದಿದ್ದೀವಿ. ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನೆ. ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಮಿರ್ಜಾನ್ ಹಾಗೂ ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ ಇವರು ಇವತ್ತು ಒಂದು ನಾಟಕದ ಕಾರ್ಯಕ್ರಮನ ಆಯಿಸ್ಕೊಂಡಿದ್ದೀರಾ. ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿದೆ. ಇನ್ನು ಯಾವಾಗ ನಾಟಕ ಸ್ಟಾರ್ಟ್ ಮಾಡೋದು ಅಂತ ಅಲ್ವಾ? ಹಾಗಾಗಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ನಾಟಕ ಕಲಾವಿದರನ್ನು ಪ್ರೋತ್ಸಾಹಿಸಿ ಈ ನಾಟಕನ ಚಂದ ಕಾಣಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವಿದ್ರೇ ಆ ನಾಟಕ ಚೆನ್ನಾಗಿರೋದು. ಚಪ್ಪಾಳೆಗಳಿದ್ರೆ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಗಾಗಿ ತಾವೆಲ್ಲರೂ ಕೊನೆ ತನಕ ಇದ್ದು ಈ ಕಲಾವಿದರನ್ನ ಸಹಕರಿಸಿ ಈ ನಾಟಕದ ಕಾರ್ಯಕ್ರಮನ ನೋಡಿ ಮುಗಿಸಿ ಖುಷಿ ಪಟ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಯಾವುದೇ ಕಾರ್ಯಕ್ರಮ ಮಾಡಿ, ಯಾಕಂದರೆ ಅಜ್ಜಿ ಮನೆ ಮಿರ್ಜಾನ್, ಹಾಗಾಗಿ ಯಾವುದೇ ಅದೊಂದೇ ಅಂತ ಅಲ್ಲ, ಎಲ್ಲ ಕಡೆ ಹೋಗ್ತೇನೆ. ಇಲ್ಲಿ ಒಂದು ಸ್ವಲ್ಪ ಆಸೆ ಜಾಸ್ತಿ. ಹಾಗಾಗಿ ನೀವು ಯಾವುದೇ ಕಾರ್ಯಕ್ರಮ ಮಾಡಿ ನನ್ನ ಬಗ್ಗೆ ಅನುಮಾನ ಪಡಬೇಡಿ. ನಾನು ಯಾವತ್ತಿದ್ರೂ ಬರ್ತೇನೆ, ನಿಮ್ಮ ಜೊತೆಗೆ ನಿಂತ್ಕೊಳ್ತೇನೆ ಅಂತ ಹೇಳ್ತೇನೆ. ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕಾದ್ರೂ ನನ್ನ ಸಹಕಾರ, ಎಲ್ಲ ರೀತಿಯ ಸಹಕಾರ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿ, ವೇದಿಕೆ ಮೇಲಿರೋರಿಗೆಲ್ಲ ಧನ್ಯವಾದಗಳು. ಯಾಕಂದ್ರೆ ನನ್ನ ಮೇಲೆ ಕೋಪನೂ ಬಂದಿರ್ಬೋದು ಅನ್ಸುತ್ತೆ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ. ಎಲ್ಲರಿಗೂ ಕ್ಷಮೆ ಕೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಮತಿ ಸುಷ್ಮಾ ರಾಜಗೋಪಾಲ್, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಸಾಮಾಜಿಕ ಕಾರ್ಯಕರ್ತರಾಗಿ ಸಾಮಾಜಿಕ ಹೋರಾಟವನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಬಂದಿರುವಂಥ ಶ್ರೀಯುತ ರಾಜು ಮಾಸ್ತಿಹಳ್ಳರವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಮಾನ್ಯರೇ, ತಮ್ಮ ನುಡಿಗಾಗಿ ಈ ಸಮಯ. ಸ್ಥಳೀಯ ದೇವತೆಯಾದ ಶಾಂತಿಕಾ ಪರಮೇಶ್ವರಿ ತಾಯಿಯನ್ನು ನೆನೆಸುತ್ತಾ, ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಹಾಗೆ ಮಿರ್ಜಾನ್ನ ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ, ನೀವು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಿಜವಾಗಿಯೂ ಬಹಳ ಸಂತೋಷ ಇದೆ, ಬಹಳ ಆನಂದ ಇದೆ. ಯಾಕೆ ಅಂತಂದರೆ ನಾಟಕದ ವೇದಿಕೆ ಅಂತಂದರೆ ಹಾಗೆ ಬಹಳ ಶಕ್ತಿ ಇರುತ್ತೆ, ಅದಕ್ಕೆ ಅದರದ್ದೇ ಆದಂಥ ಒಂದು ಶಕ್ತಿ ಇದೆ. ಯಾಕೆ ಅಂತಂದರೆ ಕಲಾದೇವಿಯ ಆಶೀರ್ವಾದ ಇದ್ದೇ ಇರುತ್ತೆ. ಈ ವೇದಿಕೆಯನ್ನು ಹಂಚ್ಕೊಳ್ಳಿಕ್ಕೆ ನಿಜವಾಗಿಯೂ ಕೂಡ ನಾವು ಕೂಡ ಪುಣ್ಯ ಮಾಡಿದ್ದೀವಿ ಈ ವೇದಿಕೆಯಲ್ಲಿ ಕೊಡಬೇಕಂತಂದರೆ. ಯಾಕೆಂತಂದ್ರೆ ಅಷ್ಟು ಶಕ್ತಿಯುತ ಆಗಿರ್ತಕ್ಕಂಥ ವೇದಿಕೆ. ಈ ನಾಟಕವನ್ನು ಅದರ ಜೊತೆಗೆ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಭುತವಾದಂಥದ್ದು. ಯಾಕೆ ಅಂತಂದರೆ ಮಕ್ಕಳನ್ನು
SSLCಯಲ್ಲಿ ಇರ್ಬೋದು ಅಥವಾ ಯಾವುದು ಹೆಚ್ಚಿನ ರ್ಯಾಂಕನ್ನು ಪಡೆದಿರತಕ್ಕಂಥ ಮಕ್ಕಳನ್ನ ಸನ್ಮಾನಿಸಿದ್ದೀರಿ. ಅದೇ ರೀತಿ ಹಿರಿಯರನ್ನ ನಿಜವಾಗಿಯೂ ದೇವರನ್ನ ಮೆಚ್ಚಿಸುವಂಥ ಕಾರ್ಯಕ್ರಮ ನಿಮ್ಮಿಂದ ಆಗಿದೆ. ಹಾಗಾಗಿ ಕಲಾದೇವಿ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತಕ್ಕಂಥ ಸಂತೋಷದ ನುಡಿಯನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ನಾಟಕ ಎಂತಕ್ಕಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಮ್ಮನ್ನ ಒಗ್ಗೂಡಿಸ್ಲಿಕ್ಕೆ ಹುಟ್ಕೊಂಡಿರ್ತಕ್ಕಂಥದ್ದು ನಾಟಕ. ನಾವೆಲ್ಲ ಒಗ್ಗೂಡಬೇಕು, ನಮ್ಮಲ್ಲಿ ಒಂದು ಬಾಂಧವ್ಯ ಇರಬೇಕು, ನಮ್ಮಲ್ಲಿ ಒಂದು ಸಂಸ್ಕೃತಿ ಇರಬೇಕು, ನಮ್ಮಲ್ಲಿ ಆ ಪ್ರೀತಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು ನಾಟಕ. ಮನೋರಂಜನೆಯ ಜೊತೆಗೆ ಒಂದು ಉತ್ತಮವಾದ ಸಂದೇಶ ಕೂಡ ಇರುತ್ತೆ. ಹಾಗಾಗಿ ಆ ಸಂದೇಶವನ್ನು ತಾವೆಲ್ಲರೂ ಕೂಡ ಬಳಸ್ಕೊಂಡು ನಮ್ಮ ಒಂದು ಸುಸಂಸ್ಕೃತವಾದ ಜೀವನವನ್ನು ಸಾಗಿಸೋಣ ಅಂತಕ್ಕಂಥ ಶುಭ ನುಡಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಘಟಕರಿಗೆ ಬಹಳ ಕಷ್ಟಪಟ್ಟು ಒಂದು ಕಾರ್ಯಕ್ರಮ ಮಾಡುವಂಥದ್ದು ಈಸಿ ಇಲ್ಲ. ಹಾಗಾಗಿ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಕಲಾದೇವಿಯ ಆಶೀರ್ವಾದದ ಜೊತೆಗೆ ಶಾಂತಿಕಾ ಪರಮೇಶ್ವರಿಯ ಆಶೀರ್ವಾದವೂ ಕೂಡ ಇರಲಿ. ಅದೇ ರೀತಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಈ ಒಂದು ವೇದಿಕೆಯನ್ನು ಅಲಂಕಾರಗೊಳಿಸಿರ್ತಕ್ಕಂಥ ಎಲ್ಲ ಹೃದಯವಂತ ಗಣ್ಯರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಸಮೀರ್ ಅವರು ಒಳ್ಳೆಯ ವಿಚಾರವನ್ನು ರಣಧೀರ ವೇದಿಕೆಯನ್ನು ಕಟ್ಟಿಕೊಂಡು ತನ್ನದೇ ಆದಂಥ ಒಂದು ಶೈಲಿಯಲ್ಲಿ ಇವತ್ತು ಮಕ್ಕಳನ್ನ ಸನ್ಮಾನ ಮಾಡುವುದರ ಮುಖೇನ ನಿಮ್ಮ ಒಂದು ಸುಮನಸ್ಸಿಗೆ, ಆ ಹೃದಯವಂತಿಕೆಗೆ ಹಿಡಿದಂಥ ಕೈಗನ್ನಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಧನ್ಯವಾದಗಳು ಸರ್ ತಮ್ಮ ಅಭಿಮಾನ ಪೂರ್ಣ ಮಾತುಗಳಿಗೆ. ಕಾರ್ಯಕ್ರಮದ ಇನ್ನೂರು ಅತಿಥಿಗಳು ತಾಂಡವ ಕಲಾನಿಕೇತನ ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಎಲ್ ನಾಯ್ಕ್. ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯ ಬಳಗ ಮಿರ್ಜಾನ್ ಹಾಗೂ ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ, ಇವತ್ತು ಈ 2 ಸಂಘಟನೆಗಳು ಸೇರಿ ಶ್ರೀ ಶಾಂತಿಕಾ ಪರಮೇಶ್ವರಿಯ ಪುಣ್ಯ ಭೂಮಿಯಲ್ಲಿ ಒಂದು ನಾಟಕ ವೇದಿಕೆಯನ್ನು ಕಲ್ಪಿಸಿರುವಂಥದ್ದು ನಿಜವಾಗಿಯೂ ಖುಷಿ ತರುವಂತಹ ವಿಚಾರ. ಹಾಗೆ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿ ಅವರೆಲ್ಲರಿಗೂ ತಮ್ಮ ಆಶೀರ್ ನುಡಿಗಳನ್ನು ನುಡಿದು ಈ ನಾಟಕವನ್ನು ಮುನ್ನಡೆಸಲು ಈಗಾಗಲೇ ಅಂದ್ರೆ ಟೈಮ್ ಆಗ್ತಿದೆ, ಹಾಗಾಗಿ ಆದಷ್ಟು ಬೇಗನೆ ಮುಗಿಸಿ ಅಂತ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ 1-2 ಮಾತನಾಡಿ ಮುಗಿಸ್ತೇನೆ. ಯಾಕಂದ್ರೆ ಇದು ನನ್ನ ಹುಟ್ಟೂರು. ಜೊತೆಗೆ ನಂದೂರಿನ ಈ ಕಲಾರಸಿಕರು ನಾನು 2 ವರ್ಷ ಇಲ್ಲಿ ಮಿರ್ಜಾನ್ ಹಬ್ಬವನ್ನ ನನ್ನ ತಂದೆಯವರ ಹೆಸರಲ್ಲಿ ಮಾಡಿದಾಗ ತುಂಬಾ ಪ್ರೋತ್ಸಾಹಿಸಿ ಅದನ್ನ ಮುನ್ನಡೆಸಿದಂಥವರು. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತಾ ಈ ನಾಟಕ ಹೇಗೆ ಹುಟ್ಟುಕೊಳ್ತು ಅನ್ನೋದ್ರ ಬಗ್ಗೆ 1-2 ಕಿರು ನುಡಿಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಸತ್ಯಯುಗ ಕೊನೆಗೊಂಡ ನಂತರ ತ್ರೇತಾಯುಗ ಆರಂಭವಾದಾಗ ದೇವಾನುದೇವತೆಗಳು ಜನರಲ್ಲಿ ನಡೆಯತಕ್ಕಂಥ ಅಧಪತನ, ದುಃಖ ಹಾಗೂ ಅಸೂಯೆ ಇವೆಲ್ಲವನ್ನ ನೋಡಿ ಬ್ರಹ್ಮದೇವರ ಮೊರೆ ಹೋದಾಗ ಬ್ರಹ್ಮದೇವರು 5ನೇ ವೇದವನ್ನ ಸೃಷ್ಟಿ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ವೇದಗಳಿಂದಲೂ ಸಂಭಾಷಣೆ, ಅಭಿನಯ ಹಾಗೂ ಭಾವನೆಗಳು ಇವೆಲ್ಲವನ್ನು ಸೇರಿ ನಾಟ್ಯ ವೇದವನ್ನ ಸೃಷ್ಟಿ ಮಾಡ್ತಾರೆ. ಈ ನಾಟ್ಯ ವೇದ ಅಂತಂದ್ರೆ ಇದು ಬರೇ ಮನರಂಜನೆಗಾಗಿ ಸೃಷ್ಟಿ ಮಾಡಿದಂಥದ್ದಲ್ಲ. ಇದನ್ನ ಜನರ ದುಃಖ ದುಮ್ಮಾನಗಳನ್ನ ಮರೆಯಲು ಹಾಗೂ ಧರ್ಮದ ಪ್ರಚಾರಕ್ಕಾಗಿ ಈ ನಾಟ್ಯ ವೇದವನ್ನ ಸೃಷ್ಟಿ ಮಾಡ್ತಾರೆ. ಈ ನಾಟ್ಯ ವೇದನ ಮೊದಲಾಗಿ ಭರತ ಮುನಿಗೆ ಬ್ರಹ್ಮದೇವರು ಇದನ್ನ ತಿಳಿಸ್ತಾರೆ. ಬ್ರಹ್ಮದೇವರು ದೇವರಿಂದ ಕಲಿತಂತಹ ಈ ನಾಟ್ಯ ವೇದವನ್ನ ಭರತ ಮುನಿಯು ತನ್ನ 100 ಜನ ಪುತ್ರರೊಡಗೂಡಿ ಮೊದಲ ಬಾರಿಗೆ ಶಿವ ಮತ್ತು ಪಾರ್ವತಿಯವರ ಮುಂದೆ ಅದನ್ನ ಪ್ರದರ್ಶನ ಮಾಡ್ತಾರೆ. ತದನಂತರ ಪಾರ್ವತಿಯು ಈ ನೃತ್ಯವನ್ನ ಬಾಣಾಸುರನ ಮಗಳಾದಂತಹ ಉಷೆಗೆ ಇದನ್ನ ಹೇಳಿಕೊಡ್ತಾಳೆ. ಹೀಗೆ ಈ ನಾಟಕಗಳು ಮತ್ತು ಕಲೆ ಹಾಗೂ ಸಂಗೀತಗಳು ಇವೆಲ್ಲವೂ ಕೂಡ ನಾಟ್ಯ ವೇದದಿಂದ ಆರಂಭಗೊಂಡಂಥದ್ದು. ಹಾಗಾಗಿ ಈ ನಾಟ್ಯ ವೇದದಿಂದ ಆರಂಭಗೊಂಡಂತಹ ಈ ನಾಟಕವನ್ನ ಇಲ್ಲಿಯವರೆಗೂ ನೀವು ಉಳಿಸಿಕೊಂಡು ಹೋಗ್ತಾ ಇದ್ದೀರಲ್ಲ, ಇದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಯಾಕೆಂದ್ರೆ ನಾವು ಸಣ್ಣವರಿದ್ದಾಗ ಪ್ರತಿಯೊಂದು ಯುವಕ ಸಂಘಗಳು ಕೂಡ ಇಲ್ಲಿ ನಾಟಕಗಳನ್ನ ಮಾಡ್ತಾ ಇತ್ತು. ಪ್ರತಿ ವರ್ಷಕ್ಕೊಮ್ಮೆ ನಾವು ನಾಟಕಗಳನ್ನು ನೋಡಿ ಮನರಂಜನೆಯನ್ನ ಪಡಿತಾ ಇದ್ರು. ಆದ್ರೆ ಇತ್ತೀಚೆಗೆ ಅದು ದೂರ ಆಗ್ತಾ ಇದೆ. ಆದ್ರೆ 2 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಮಂಜುನಾಥ್ ಮಹಾಬಲೇಶ್ವರ್ ನಾಯ್ಕ್ ಮತ್ತು ಬಾಬು ನಾಯ್ಕ್ ಹಾಗೆ ಅವರ ಸಂಗಡಿಗರೆಲ್ಲ ಸೇರಿ
ಈ ನಾಟಕವನ್ನು ಮತ್ತೆ ಹುಟ್ಟುಹಾಕಿ ಜನರ ಕಷ್ಟಗಳನ್ನು ಒಂದಿಷ್ಟು ನಿಮಿಷ ಮರೆಯೋ ಹಾಗೆ ಮಾಡ್ತಾ ಇದ್ದೀರಲ್ಲ, ಇದು ಖುಷಿಯ ವಿಚಾರ. ಮುಂದಿನ ದಿನಗಳಲ್ಲಿ ನೀವು ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ನಾಟಕ ಹುಟ್ಟಿಕೊಂಡ ಬಗೆಯನ್ನು ನಮ್ಮೆಲ್ಲರ ಎದುರಿಗೆ ತೆರೆದಿಟ್ಟಿದ್ದೀರಿ. ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಸಂದೀಪ್ ಪೂಜಾರಿ, ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ ಹೊನ್ನಾವರ, ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರನ್ನು ಸ್ಮರಿಸುತ್ತಾ, ಯಾಕೆಂದರೆ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಬಹುಶಃ ಕಾರ್ಯಕ್ರಮದ ಆಯೋಜಕರು ಸಹ ಜಾಸ್ತಿ ಮಾತಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕುಳಿಸಿದಾರೇನೋ ಅಂತ ನನ್ನ ಭಾವನೆ. ಅದೇನೇ ಇರಲಿ, ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಮಿರ್ಜಾನ್ ಹಾಗೂ ಹುಲಿದೇವರ ಭಜನಾ ಮಂಡಳಿ ರಾಮನಗರ ತಮ್ಮ ಈ ಒಂದು ಕಾರ್ಯಕ್ರಮ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾಟಕ ಹೇಳುವಂಥದ್ದು ಪ್ರದೀಪ್ ನಾಯ್ಕರು ಹೇಳಿದ ಹಾಗೆ ಕೊನೆಯ ಹಂತ. ಬಹುಶಃ ನೋಡುವವರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ಅಭಿನಯಿಸಿ ಈ ನಾಟಕವನ್ನ ಪಾತ್ರಧಾರಿಗಳು ಮಾಡಬೇಕು ಅಂತಂದ್ರೆ ಅಷ್ಟೇ ಖರ್ಚು ವೆಚ್ಚಗಳು ಇರ್ತವೆ. ಹಾಗಾಗಿ ಕೆಲವೊಂದು ಮಿತ್ರ ಮಂಡಳಿಗಳು ಇದರಿಂದ ಹಿಂಸರಿತಾ ಇದ್ದಾವೆ. ಆದರೆ ಈ ಒಂದು ಸಂಘಟನೆ ಬಹುಶಃ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಬಹಳ ವಿಶೇಷವಾಗಿ ಗೋಪಾಲ್ ಕೃಷ್ಣ ಡ್ರಾಮಾ ಸೀನ್ಸ್ ಇದೊಂದು ತಂಡ ಬಹಳಷ್ಟು ಉತ್ಸಾಹಕತೆಯಿಂದ ವಿಭಿನ್ನ ರೀತಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ನಾಟಕಗಳಲ್ಲಿ ವೇದಿಕೆಯನ್ನು ಸಜ್ಜುಪಡಿಸುವುದರ ಮುಖಾಂತರ ಮಾಡ್ತಾ ಇದೆ. ಬಹುಶಃ ಇವರು ಸಹ ಇದರ ಬಗ್ಗೆ ನಿರಾಸಕ್ತಿಯನ್ನ ಮುಂದಿನ ದಿನಗಳಲ್ಲಿ ಕೈಗೊಂಡ್ರೆ ಬಹುಶಃ ನಾಟಕಕ್ಕೆ ವೇದಿಕೆಯನ್ನ ರಚಿಸುವಂತಹ ಒಂದು ತಂಡವೂ ಸಹ ಕಡಿಮೆ ಆಗ್ತಾ ಹೋಗ್ತದೆ ಹೇಳುವಂತ ನಮ್ಮ ಭಾವನೆಗಳು ಮೂಡ್ತಾ ಇದ್ದಾವೆ. ಹಾಗಾಗಿ ತಮ್ಮ ಒಂದು ಸಂಘಟನೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲೂ ಸಹ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಹಾಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಸೇವೆಗಳನ್ನ ಮಾಡಿ ಸಮಾಜದಲ್ಲಿ ಸಾಧನೆಗೈದಂಥವರನ್ನ ಗುರುತಿಸಿ ಸನ್ಮಾನಿಸ್ತಿರ್ತಕ್ಕಂಥದ್ದು ಸಹ ಬಹಳ ಒಂದು ಅದ್ಭುತವಾದಂಥ ಕಾರ್ಯ. ತಮ್ಮ ಸಂಘಟನೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದಕ್ಕಿಂತ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇದಕ್ಕೆ ನಮ್ಮ ಅಭಿಮಾನ್ ಸ್ಪೋರ್ಟ್ಸ್ ಕ್ಲಬ್ ಇಂದ ತಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಇನ್ನು ಮುಂದಿನ ದಿನಗಳಲ್ಲೂ ಸಹ ನಾವು ನೀಡ್ತೇವೆ ಹೇಳುವಂಥ ಭರವಸೆಯನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಊರಿನ ಎಲ್ಲ ಗ್ರಾಮಸ್ಥರಿಗೂ, ಕಲಾಭಿಮಾನಿಗಳಿಗೂ, ಕಲಾ ಪ್ರೇಕ್ಷಕರಿಗೂ, ಬಹಳ ವಿಶೇಷವಾಗಿ ಶಾಂತಿಕಾ ಪರಮೇಶ್ವರಿ ಗೆಳೆಯ ಬಳಗ ಹಾಗೂ ಹುಲಿದೇವರ ಭಜನಾ ಮಂಡಳಿಯವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಮನಮುಟ್ಟುವಂತೆ ಮಾತಾಡಿದಂತಹ ಶ್ರೀ ಸಂದೀಪ್ ಪೂಜಾರಿ, ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ ಇವರಿಗೆ ಧನ್ಯವಾದಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು. ಅದೇ ರೀತಿಯ ಆರಂಭಗೊಂಡಂತಹ ಒಂದು ಕಾರ್ಯಕ್ರಮವು ಅಂತ್ಯ ಕಾಣಲೇಬೇಕು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತೀತ ಗಣ್ಯರನ್ನ ಬೀಳ್ಕೊಡಲಿದ್ದಾರೆ ಶ್ರೀ ಮೋಹನ್ ನಾಯ್ಕ್ ಬರ್ಗಿ. ಇವರಿಗಾಗಿ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರುವುದರಿಂದ ನಾವು ವಂದನಾರ್ಪಣೆಗೆ ಮುಂದಾಗ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಶ್ರೀಯುತ ಪ್ರದೀಪ್ ನಾಯ್ಕ್ ದೇವರಭಾವಿ ಇವರಿಗೆ ಸಂಘಟಕರ ಪರವಾಗಿ ಹೃತ್ಪೂರ್ವಕ ವಂದನೆ, ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಭಿಮಾನ ಸ್ಪೋರ್ಟ್ಸ್ ಕ್ಲಬ್ ಹೊನ್ನಾವರ ಇದರ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಸಂದೀಪ್ ಪೂಜಾರಿ ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡು ಮಾತನಾಡಿರುವಂತಹ ಶ್ರೀಮತಿ ಸುಷ್ಮಾ ರಾಜಗೋಪಾಲ್, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀಯುತ ಮಹೇಶ್ ಎನ್ ಮೂಡಂಗಿ, ಅಧ್ಯಕ್ಷರು ಮೀನುಗಾರರ ಸಹಕಾರಿ ಸಂಘ ತದಡಿ, ನಿರ್ದೇಶಕರು ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಕಾರವಾರ, ಇವರಿಗೆ ತುಂಬ ಹೃದಯದ ವಂದನೆ, ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಮುಕ್ತಿಯಾರ್ ಖಾಜಿ ಅಧ್ಯಕ್ಷರು ಜಮಾತುಲ್ ಮುಸ್ಲಿಮೀನ್ ಮಿರ್ಜಾನ್ ಇವರಿಗೆ ತುಂಬು ಹೃದಯದ ವಂದನೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಉಪಸ್ಥಿತರಿದ್ದಂತಹ ಸಾಮಾಜಿಕ ಹೋರಾಟಗಾರರಾದಂತಹ ಶ್ರೀಯುತ ರಾಜು ಮಾಸ್ತಿಹಳ್ಳರವರಿಗೆ ಕಾರ್ಯಕ್ರಮದ ಸಂಘಟಕರ ಪರವಾಗಿ ತುಂಬು ಹೃದಯದ ವಂದನೆ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಮಿರ್ಜಾನ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಪ್ರಶಾಂತ್ ಪಿ ನಾಯ್ಕರವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಗ್ಯಾರಂಟಿ ಯೋಜನೆಯ ಸದಸ್ಯರಾಗಿರುವ ಶ್ರೀಯುತ ಅಬು ಅಹಮದ್ ಶೇಖ್ ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮಗೆ ಸ್ಫೂರ್ತಿ ನೀಡಿರುವಂತಹ ತಾಂಡವ ಕಲಾನಿಕೇತನ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಮಂಜುನಾಥ್ ಎಲ್ ನಾಯ್ಕ್ ಇವರಿಗೆ ತುಂಬು ಹೃದಯದ ವಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂತಹ ಶ್ರೀಯುತ ರಾಮ ಎಸ್ ಪಡ್ಗಾರ್ ಮಿರ್ಜಾನ್ ಇವರಿಗೆ ಸಂಘಟಕರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಶ್ರೀಯುತ ಪುರಂದರ್ ಗೌಡ ಅಗ್ನಾಶಿನಿ ಇವರಿಗೆ ಸಂಘಟಕರ ಪರವಾಗಿ ಕೃತಜ್ಞತೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ವಿನೋದ್ ನಾಯ್ಕ್ ಇವರಿಗೆ ಶ್ರೀಮತಿ ಮಾಲಾಶ್ರೀ ರಾಜು ನಾಯ್ಕ್ ಶ್ರೀ ಹುಲಿದೇವರ ಭಜನಾ ಮಂಡಳಿ ರಾಮನಗರ್ ಮಿರ್ಜಾನ್ ಇವರಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮತಿ ವಿಜಯ ಪಡ್ಗಾರ್ ಸಮಾಜ ಸೇವಕರು ಮಿರ್ಜಾನ್ ಇವರಿಗೆ ಸಂಘಟಕ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬು ಹೃದಯದ ವಂದನೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಘಟಕರಲ್ಲಿ ಓರ್ವರಾದಂತಹ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮವನ್ನು ಸಂಘಟಿಸಿರುವಂತಹ ಶ್ರೀ ಶಾಂತಿಕಾ ಪರಮೇಶ್ವರಿ ಗೆಳೆಯರ ಬಳಗ ಮಿರ್ಜಾನ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉಮೇಶ್ ಅಂಬಿಗ ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ರಣಧೀರ ವೇದಿಕೆಯ ಹಮ್ಮೀರ ಮಿರ್ಜಾನಿನ ಸಮೀರರಾಗಿರುವಂತಹ ಸಮೀರ್ ಎಂ ಮಿರ್ಜಾನ್ ತಾಲೂಕಾಧ್ಯಕ್ಷರು ರಣಧೀರ ವೇದಿಕೆ ಕುಮಟಾ ಇವರಿಗೆ ತುಂಬು ಹೃದಯದ ವಂದನೆ ಅಭಿವಂದನೆ ಸಲ್ಲಿಸ್ತಾ ಇದ್ದೇವೆ. ಇಂದು ನಮ್ಮಿಂದ ಸನ್ಮಾನಿತಗೊಂಡಂತಹ ಎಲ್ಲ ಸಾಧಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಶಾಂತ ರೀತಿಯಲ್ಲಿ ಚಂದಗೊಳಿಸಿಕೊಟ್ಟಂತ ತಮ್ಮೆಲ್ಲ ಸಮಸ್ತ ಬಂಧುಗಳಿಗೆ ವಂದನೆಯನ್ನ ಸಲ್ಲಿಸ್ತಾ ಈ ವೇದಿಕೆಯ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆ ಅಭಿವಂದನೆಗಳು. ದಯವಿಟ್ಟು ಬರಬೇಕು. ಅವರಿಗೆ ಮಂಜು ದಯವಿಟ್ಟು ನೆನಪಿನ ಕಾಣಿಕೆ ನೀಡಬೇಕು. ನಮ್ಮ ಈ ಕಾರ್ಯಕ್ರಮದ ರೂವಾರಿಯಾದಂತ ಮಂಜುನಾಥ್ ನಾಯ್ಕ್